ದರ್ಶನ್ ಪರ ರಣಕಹಳೆಯನ್ನ ಊದೋಕೆ ಕನ್ನಡ ಪರ ಸಂಘಟನೆಗಳು ರೆಡಿಯಾಗಿದ್ದಾವೆ. ಇನ್ನು ನಾಡಿದ್ದು ನಟ ದರ್ಶನ್ ಪರವಾಗಿ ರಣಕಹಳೆಯನ್ನ ಊದೋಕೆ ಸಿದ್ಧವಾಗಿರುವಂತದ್ದು. ದರ್ಶನ್ ಪರವಾಗಿ ಸಿಡಿದೆದ್ದ ಕನ್ನಡಿಗರು. ನಾಡಿದ್ದು ನಟ ದರ್ಶನ್ ಪರವಾಗಿ ರಣಕಹಳೆ. ದರ್ಶನ್ ಪರವಾಗಿ ಸಿಡಿದೆದ್ದ ಕನ್ನಡ ಸಂಘಟನೆಗಳು. ಮಾರ್ಚ್ 11ಕ್ಕೆ ಬೆಂಗಳೂರಿನ ಬೃಹತ್ ಪ್ರೊಟೆಸ್ಟ್ ನಡೆಯುತ್ತೆ. ಬೆಂಗಳೂರಿನಲ್ಲಿ ಕನಿಷ್ಕಾ ಹೋಟೆಲ್ ಪಾರ್ಕ್ನಿಂದ ಫ್ರೀಡಂ ಪಾರ್ಕ್ಗೆ ಬೃಹತ್ ಜಾಥಾ. ಕನಿಷ್ಕಾ ಹೋಟೆಲ್ ಬಳಿಯ ಪಾರ್ಕ್ನಲ್ಲಿ ಬಂದು ಸೇರುವಂತೆ ಮನವಿಯನ್ನ ಮಾಡಿದ್ದಾರೆ. ಗಾಂಧಿನಗರದ ಕನಿಷ್ಕಾ ಹೋಟೆಲ್ ಮುಂಭಾಗದ ಪಾರ್ಕ್, ಕನಿಷ್ಕಾ ಹೋಟೆಲ್ ಪಾರ್ಕ್ನಿಂದ ಫ್ರೀಡಂ ಪಾರ್ಕ್ವರೆಗೂ ಜಾಥಾ ನಡೆಯುತ್ತೆ. ಹೋರಾಟದಲ್ಲಿ ಭಾಗಿಯಾಗುವಂತೆ ದರ್ಶನ್ ಅಭಿಮಾನಿಗಳು ಕರೆಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಅನುಮತಿ ಕೊಟ್ಟರು ಕೊಡದಿದ್ರು ಹೋರಾಟ ಫಿಕ್ಸ್ ಆಗುತ್ತೆ. ಕನ್ನಡ ಪರ ಹೋರಾಟಗಾರ ನಟರಾಜ್ ಬೊಮ್ಮಸಂದ್ರ ಕರೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಟ ದರ್ಶನ್ ಪರ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗಿರುವಂತದ್ದು. ಸುಳ್ಳು ಸಾಕ್ಷ್ಯಗಳನ್ನ ಕೊಟ್ಟು ಪೊಲೀಸರು ತನಿಖೆಯ ಹಾದಿಯನ್ನ ತಪ್ಪಿಸ್ತಾ ಇದ್ದಾರೆ. ಅಂದ್ರೆ ಸುಳ್ಳು ದಾಖಲೆಗಳನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ರೇಣುಕಾಸ್ವಾಮಿಯ ತಾಯಿ ಕೊಟ್ಟಿರುವಂತಹ ಹೇಳಿಕೆ ಒಂದಾದ್ರೆ ಪೊಲೀಸರು ದಾಖಲೆ ಮಾಡಿಕೊಂಡಿರುವಂತಹ ಹೇಳಿಕೆ ಮತ್ತೊಂದು. ಸೊ ಇದೆಲ್ಲವನ್ನ ಗಮನಿಸ್ತಾ ಹೋದ್ರೆ ಪೊಲೀಸರು ಅಲ್ಲಿ ವಂಚನಾ ರೂಪಿಸಿದ್ದಾರಾ, ಸುಳ್ಳು ದಾಖಲೆಯನ್ನ ಕೊಟ್ಟಿದ್ದಾರಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕನ್ನಡ ಪರ ಸಂಘಟನೆಗಳು ಪೊಲೀಸರ ವಿರುದ್ಧ, ಪೊಲೀಸರ ತನಿಖೆಯ ವಿರುದ್ಧ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಸುಳ್ಳು ದಾಖಲೆಗಳನ್ನ ಕೊಟ್ಟು ಇದೀಗ ದರ್ಶನ್ ಅವರನ್ನ ಜೈಲು ವಾಸವಾಗುವಂತೆ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗಿದ್ದಾವೆ. ಈಗಾಗಲೇ ಪೊಲೀಸರು ಏನು ಕೆಲವೊಂದು ಸಾಕ್ಷಿಗಳನ್ನ ಅಲ್ಲಿ ಕೊಟ್ಟಿದ್ದಾರೆ. ಸಾಕ್ಷಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯ ತಾಯಿ ರತ್ನ ಅವರು ಸಹಿತ ಅಲ್ಲಿ ಸಾಕ್ಷಿ ಹೇಳಿಕೆಯನ್ನ ಕೊಡೋದಕ್ಕೆ ಅಂತ ಹಾಜರಾಗಿರುತ್ತಾರೆ. ಬಟ್ ರತ್ನಪ್ರಭಾ ಅವರು ಹೇಳಿದಂತ ಹೇಳಿಕೆ ಮತ್ತೊಂದಾದ್ರೆ ಪೊಲೀಸರು ದಾಖಲೆ ಮಾಡಿರುವಂತ ಹೇಳಿಕೆ ಮತ್ತೊಂದಾಗಿತ್ತು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇದೀಗ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗಿರುವಂತದ್ದು. ನೋಡಿ, ಈಗಾಗಲೇ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾದಂತಹ ಸಾಕ್ಷಿಗಳ ವಿಚಾರಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ. ಸೊ ಈ ಒಂದು ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ತಾಯಿ ರತ್ನಪ್ರಭಾ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಅಂದ್ರೆ ಅವರು ಕೊಟ್ಟಂತ ಹೇಳಿಕೆ, ಪೊಲೀಸರು ದಾಖಲೆ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಎರಡರಲ್ಲೂ ಕೂಡ ವ್ಯತ್ಯಾಸ ಕಂಡು ಬರುತ್ತೆ. ಆಗ ಪೊಲೀಸರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ರತ್ನಮ್ಮ ಅವರ ಒಂದು ಹೇಳಿಕೆ ಏನಿದೆ ಅದನ್ನ ಮುಖ್ಯ ಸಾಕ್ಷಿಯನ್ನಾಗಿ ಪರಿಗಣಿಸಿಕೊಳ್ಬೇಡಿ ಎನ್ನುವಂತ ವಿಚಾರವನ್ನ ಕೋರ್ಟ್ ಮುಂದೆ ಮನವಿಯನ್ನ ಮಾಡಿಕೊಳ್ಳುತ್ತಾರೆ ಪೊಲೀಸರು. ಬಟ್ ಅದಾದ ಬಳಿಕ ಪೊಲೀಸರು ದಾಖಲೆ ಮಾಡಿರುವಂತ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಏನು ಫೋಟೋವನ್ನ ತೆಗೆದುಕೊಂಡಿದ್ದಾರೆ ಆರೋಪಿಗಳ ಫೋಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತು ಅಲ್ಲಿ ಮೆನ್ಷನ್ ಮಾಡಿರುವಂತಹ ಜಾಗ ಆಗಿರ್ಬೋದು, ಬಟ್ ಅಲ್ಲಿ ಫೋಟೋದಲ್ಲಿ ಇರುವಂತಹ ಜಾಗ ಆಗಿರ್ಬೋದು, ಇವೆರಡರಲ್ಲೂ ಕೂಡ ಅಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆ. ಇದರಲ್ಲಿ ಪೊಲೀಸರು ಸುಳ್ಳು ದಾಖಲೆಗಳನ್ನ ಕೊಟ್ಟು ಇಲ್ಲಿ ಸಾಕ್ಷಿಯನ್ನ ನಿರ್ಮಿಸೋಕೆ ಹೋಗ್ತಾ ಇದ್ದಾರೆ ಅನ್ನುವಂಥ ಆರೋಪಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ನಾಡಿದ್ದು ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮಾಡುವಂಥದ್ದು. ಪೊಲೀಸರು ಅನುಮತಿ ಕೊಡ್ತಾರೋ ಕೊಡಲ್ವೋ ಅದು ನಮಗೆ ಗೊತ್ತಿಲ್ಲ, ಬಟ್ ನಾವು ಹೋರಾಟವನ್ನ ಮಾಡೇ ಮಾಡ್ತೇವೆ ದರ್ಶನ್ ಅವರ ಪರವಾಗಿ. ಯಾಕಂದ್ರೆ ಸುಳ್ಳು ದಾಖಲೆಗಳನ್ನ ಕೊಟ್ಟು ಈ ರೀತಿಯಾಗಿ ಮೋಸ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ದರ್ಶನ್ ಪರ ಹೋರಾಟಕ್ಕೆ ಮುಂದಾಗ್ತೇವೆ ಅಂತ ಇದೀಗ ಕನ್ನಡ ಪರ ಸಂಘಟನೆಗಳು ಹೇಳ್ತಾ ಇರುವಂತದ್ದು. ಇನ್ನು ಯಾರ್ಯಾರು ಇದಿರೋ ಎಲ್ಲರೂ ಕೂಡ ದರ್ಶನ್ ಅಭಿಮಾನಿಗಳು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗ್ತೀವಿ ಅಂತ ಅಂದ್ರೆ ಆಗ್ಬೋದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆಯನ್ನ ಸಹಿತ ಕೊಟ್ಟಿದ್ದಾರೆ. ಇನ್ನು ನಟರಾಜ್ ಬೊಮ್ಮಸಂದ್ರ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಹೋರಾಟದಲ್ಲಿ ಭಾಗಿಯಾಗ್ತೀರಾ ಅಂತ ಅಂದ್ರೆ ಆಗ್ಬೋದು. ಯಾಕಂದ್ರೆ ಗಾಂಧಿನಗರದ ಕನಿಷ್ಕಾ ಹೋಟೆಲ್ನಿಂದ ಹಿಡಿದು ಫ್ರೀಡಂ ಪಾರ್ಕ್ ವರೆಗೂ ಸಹಿತ ಅಲ್ಲಿ ಪ್ರೊಟೆಸ್ಟ್ ಅನ್ನ ಜಾಥಾ ನಡೆಯುವಂಥದ್ದು. ಸೊ ಈ ಜಾಥಾದಲ್ಲಿ ಭಾಗವಹಿಸುವುದಾಗಿ ಕರೆಯನ್ನ ಕೊಟ್ಟಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳಿಗೆ ಒಂದು ಕಡೆ. ಮತ್ತೊಂದು ಕಡೆ ಪೊಲೀಸರು ಈ ರೀತಿಯಾಗಿ ಸುಳ್ಳು ದಾಖಲೆಯನ್ನ ಕೊಟ್ಟು ಸಾಕ್ಷಿಗಳನ್ನ ನಿರ್ಮಿಸೋಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಇದನ್ನೆಲ್ಲವನ್ನ ಕೂಡ ಪರಿಗಣಿಸಿಕೊಂಡು ಕನ್ನಡ ಪರ ಸಂಘಟನೆಗಳು ಹೋರಾಟಕ್ಕೆ ಮುಂದಾಗಿರುವಂಥದ್ದು. ಹಾಗಾದ್ರೆ ಈ ಹೋರಾಟ ದರ್ಶನ್ಗೆ ಎಷ್ಟು ಮಟ್ಟಿಗೆ ಲಾಭದಾಯಕವಾಗುತ್ತೆ ಅಥವಾ ಮತ್ತೊಂದು ರೀತಿಯಾಗಿ ಏನಾದರೂ ತೊಂದರೆ ಆಗುತ್ತಾ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಿ ನೋಡ್ಬೇಕಾಗುತ್ತೆ.